ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಯಾವ ಥರ ಆಪ್ಷನ್ಸ್ ಇರ್ತವೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರಿದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಓಕೆನಾ? ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳಿಗೆ ನಿನ್ನೆ ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ಸ್ ಆದರೆ ಬಂದಿದೆ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸಲ್ಲಿರುವಂತಹ ಒಂದು ಡೌಟು, ಥರ್ಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ನಿಮಗೆ ನೋಡಿ, ಈ ಒಂದು ಥರ್ಡ್ ರೌಂಡ್ ಬಂದು ಇದೇ ತಿಂಗಳು 27ನೇ ತಾರೀಕು ಮೇಲೆ ಆದರೆ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ ಆದರೆ ಬೇಡ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಮುಂದಿನ ತಿಂಗಳೆಲ್ಲ ಬೇಕಾ, ಅಕ್ಟೋಬರ್ ಮಂತ್ ಫುಲ್ ಬೇಕಾ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಅಕ್ಟೋಬರ್ ಫುಲ್ ಮಂತ್ ಏನು ಬೇಡ, ನಿಮಗೆ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಇದೇ ತಿಂಗಳು 27ನೇ ತಾರೀಕು ಮೇಲೆ ಆದರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ. ಒಂದು ಕಂಪ್ಲೀಟ್ ಸ್ಕೆಡ್ಯೂಲನ್ನು KEA ಅಫಿಷಿಯಲ್ ವೆಬ್ಸೈಟಲ್ಲೇ ಕೊಡ್ತಾರೆ. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ, ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಈಗ ಇಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಆದರೆ ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಆದರೆ ಆಕ್ಟಿವೇಟ್ ಆಗುತ್ತೆ. ಈ ಒಂದು ಚಾಯ್ಸ್ ಎಂಟ್ರಿ ಲಿಂಕಲ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೋತಾರೋ ಅಂಥ ಸ್ಟೂಡೆಂಟ್ಸು ಡೈರೆಕ್ಟ್ ಅಡ್ಮಿಷನನ್ನು ತಗೋತಾರೆ. ಇವರು ಥರ್ಡ್ ರೌಂಡ್ಗಾದರೆ ಪಾರ್ಟಿಸಿಪೇಟನ್ನು ಮಾಡೋದಿಲ್ಲ, ಎಲಿಜಿಬಲೂ ಸಹ ಇರೋದಿಲ್ಲ. ಆ್ಯಂಡ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಯಾರಾದರೆ ಸೀಟ್ನ ಹೋಲ್ಡ್ ಮಾಡ್ತಾರೆ. ಓಕೆನಾ? ಈಗ ಸೀಟ್ನ ಹೋಲ್ಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಸೀಟ್ನ ಹೋಲ್ಡ್ ಮಾಡ್ತಾರೆ, ಅಂಥ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಆ್ಯಂಡ್ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂಥ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸು ಸಹ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗಾದರೆ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಓಕೆನಾ? ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಗಿರುವಂತಹ ಹೊಸ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ನಿಮಗೆ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ತುಂಬ ಕನ್ಫ್ಯೂಸ್ ಆದರೆ ಇದೆ, ನಾವು ಥರ್ಡ್ ರೌಂಡಿಗೆ ಹೋದ್ಮೇಲೆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಇಲ್ವೋ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಈಗ ನಾನು ನಿಮ್ಗೆ ಏನೊಂದು ಹೇಳಿದೆ, ಚಾಯ್ಸ್ ಎಂಟ್ರಿ ಬಗ್ಗೆ ವಿಡಿಯೋನು ಸಹ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಅದನ್ನು ಇಲ್ಲಿ ಅವರು ಡೀಟೇಲ್ಡ್ ಆಗಾದರೆ ಹೇಳಿದ್ದಾರೆ. ಓಕೆನಾ? ಬೆಟರ್ ನೀವು ನನ್ನ ಒಂದು ವಿಡಿಯೋನ ರೆಫರ್ ಮಾಡಿದ್ರೂ ಸಹ ಸಾಕು. ಇಲ್ಲಿ ನಿಮಗೆ ಒಂದು ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ. ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ಇಚ್ಛೆ ಬಾರ್ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು. ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಸೀಟುಗಳು ಲಭ್ಯತೆಗೆ ಒಳಪಟ್ಟಿರುತ್ತದೆ. ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ನಮೂದಿಸಿರಬಹುದು ಮತ್ತು ಅರ್ಹತೆಯ ಆಧಾರದ ಮೇಲೆ ಸೀಟು ಹಂಚಿಕೆಯಾಗಿರಬಹುದು. ಎರಡನೇ ಮುಂದುವರಿದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಓಕೆನಾ? ಏನಿಲ್ಲ, ನೋಡಿ, ನಿಮಗೆ ಥರ್ಡ್ ರೌಂಡ್ಗೆ ಹೋದ್ಮೇಲೆ ಈ ವರ್ಷ ನಿಮಗೆ ಹೊಸದಾಗಿ ಒಂದು ಆಪ್ಷನ್ ಅನ್ನು ಕೊಟ್ಟಿರುವಂಥದ್ದು, ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬಹುದು. ಈಗ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರಲ್ವ, ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದ ಆದಮೇಲೆ ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡಿಕೊಂಡು ಯಾವ್ಯಾವ ಕಾಲೇಜಸಲ್ಲಿ ಸೀಟ್ಸ್ ಇದಾವೆ ಅಷ್ಟು ಕಾಲೇಜಸನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಈಗ ನೀವು ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಬಿಟ್ಟಿದ್ದಾರೆ, ನಾನು ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ನಿಮ್ಗೆ ಆ ಕಾಲೇಜ್ ಅಲರ್ಟ್ ಆಗಲೇಬೇಕಂತದ್ದು ಏನಿಲ್ಲ. ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತ ಇದ್ರೆ, ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದು 40K ರ್ಯಾಂಕಿಂಗ್ ಇದೆ ಅಂತ ಅನ್ಕೊಳ್ಳಿ, ಆ ಒಂದು ಕಾಲೇಜ್ ಕಟ್ ಆಫ್ ಅಷ್ಟೇ ಇದ್ರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಸಿಗುವಂಥ ಚಾನ್ಸಸ್ ಆದರೆ ಇದಾವೆ. ಬಟ್ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ತುಂಬ ಕನ್ಫ್ಯೂಸ್ ಇತ್ತು, ಆ್ಯಡ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ಬೋದು. ಯಾರೆಲ್ಲ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಿಮಗೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದ ಆದಮೇಲೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಆಕ್ಟಿವೇಟ್ ಮಾಡುವಂಥದ್ದು. ಆ ಒಂದು ಆಪ್ಷನ್ ಎಂಟ್ರಿ ಲಿಂಕಲ್ಲಿ ನೀವು ಬೇಕಿರುವಂಥ ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬಹುದು. ಆ್ಯಂಡ್ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇರುವಂಥ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ಮಾಡ್ಕೋಬಹುದು, ರಿಅರೇಂಜ್ ಮಾಡ್ಕೋಬಹುದು. ಆ್ಯಂಡ್ ಇದರಲ್ಲಿ ಒಂದು ಕ್ಲಿಯರ್ ಆಗಿ ಕೊಟ್ಟಿರುವುದು ಏನಂತಂದ್ರೆ, ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೊ ಬರ್ತೀರಾ ಅಂಥ ಸ್ಟೂಡೆಂಟ್, ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಒಂದು 50 ಕಾಲೇಜಸನ್ನು ಆ್ಯಡ್ ಮಾಡಿದ್ದ ಅಂತ ಅನ್ಕೊಳ್ಳಿ, ಆ ಒಂದು ಸ್ಟೂಡೆಂಟ್ಗೆ ಒಂದು ಪ್ರಿಯಾರಿಟಿ ನಂಬರ್ 30 ಕೊಟ್ಟಿರುವಂಥ ಕಾಲೇಜು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡಿರ್ತಾರೆ, ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ 30ನೇ ನಂಬರ್ ಕಾಲೇಜ್ ಯಾವುದಾದ್ರೆ ಅಲರ್ಟ್ ಆಗಿದೆಯೋ ಆ ಒಂದು ಕಾಲೇಜು ಮೇಲೆ ಇರುವಂಥ ಐಆರ್ ಆಪ್ಷನ್ಸ್ ಎಲ್ಲನೂ ಹಾಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಇರುತ್ತಲ್ವ 31 to 40 ಕಾಲೇಜಸ್ ಆಟೋಮೆಟಿಕ್ ಡಿಲೀಟ್ ಆಗಿರುತ್ತೆ. 1 to 29 ಕಾಲೇಜಸ್ ಅಷ್ಟೇ ರಿಮೈನಿಂಗ್ ಉಳಿದಿರುತ್ತೆ. ಆ ಒಂದು ಸ್ಟೂಡೆಂಟು ಬೇಕಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೋಬಹುದು ಮೇಲೆ ಇರುವಂಥ ಹೈಯರ್ ಆಪ್ಷನ್ಸಲ್ಲಿ, ಅಥವಾ ರಿಅರೇಂಜ್ ಆದ್ರೂ ಸಹ ಮಾಡ್ಕೋಬಹುದು. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಮೇಲೆ ಇರುವಂಥ 1 to 29 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲರ್ಟ್ ಆಯಿತು ಅಂತಂದರೆ ಆ ಒಂದು ಸ್ಟೂಡೆಂಟು ಆ ಒಂದು ಸೀಟ್ಗೆ ಅಡ್ಮಿಷನ್ ಅನ್ನು ತಗೊಳ್ಳೇಬೇಕು. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರುವಂಥದ್ದು, ಇನ್ಕಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂಥ ಸ್ಟೂಡೆಂಟ್ಸು ನೀವು 100% ಅಡ್ಮಿಷನ್ ಅನ್ನು ತಗೊಳ್ಳೇಬೇಕು. ಓಕೆನಾ? ಅಲ್ಲಿ ನಿಮಗೆ ಯಾವುದೇ ಥರದ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳುವಂತಹ ಇದು ಚಾನ್ಸ್ ಆದರೆ ಇರೋದಿಲ್ಲ. ಸೊ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಿಮಗೆ ಬೇಕಿರುವಂಥ ಕಾಲೇಜನ್ನು ಅಷ್ಟೇ ಇಟ್ಕೊಳ್ಳಿ, ಉಳಿದಿರುವಂಥ ಕಾಲೇಜಸ್ನ ಡಿಲೀಟ್ ಮಾಡ್ಕೋಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿ ನೀವು ಹೋಗಿಲ್ಲ ಅಂತ ಅಂದರೆ ಅಲ್ಲಿ ಅವರು ಹೇಳಿದರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೇನು ಆ ಒಂದು ಸ್ಟೂಡೆಂಟು 3 years ಇಂಜಿನಿಯರಿಂಗ್ ಮಾಡದೇ ಇರೋ ಥರ ಮಾಡ್ತಾರಂತೆ. ಸೊ ನಾನು ಹಾಗಾಗಿ ಸ್ಟೂಡೆಂಟಲ್ಲಿ ರಿಕ್ವೆಸ್ಟ್ ಮಾಡ್ತಿರೋದು, ಸೆಕೆಂಡ್ ಎಕ್ಸ್ಟೆಂಡೆಡ್
ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ ಆದಮೇಲೆ ಆಪ್ಷನ್ ಎಂಟ್ರಿ ಟೈಮ್ಗೆ ನಿಮಗೆ ಬೇಕಿರುವಂಥ ಕಾಲೇಜಸ್ನ ಇಟ್ಕೊಳ್ಳಿ. ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ನೀವು ರೆಡಿ ಇದ್ದರೆ ಅಷ್ಟೇ ಆ ಒಂದು ಕಾಲೇಜಸ್ನ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅಲ್ಲಾದರೆ ಉಳಿಸ್ಕೊಳ್ಳಿ, ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿರೋದು KCET ವಿದ್ಯಾರ್ಥಿಗಳು, ಸರ್ ಇಲ್ಲಿ ಈ ಒಂದು UGCET 2024 ಫಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ ಆದರೆ ಸರ್ವರ್ ಎರರ್ ಬರ್ತಿದೆ ಅಲ್ವಾ ಸರ್ ಅಂತ ನೀವು ಕೇಳ್ತಿದ್ರೆ, ಸರ್ವರ್ ಎರರ್ ಅಲ್ಲ, ಆ್ಯಕ್ಚುಲಿ ಈ ಒಂದು ರಿಸೋರ್ಸ್ ಏನೊಂದು ಅಪ್ಲೋಡ್ ಮಾಡಿದ್ದಾರೆ ಅದನ್ನು KA ಕಡೆಯಿಂದ ಡಿಲೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನು ಇವತ್ತು ನಿಮಗೆ ಬೆಳಗ್ಗೆ 9 ಗಂಟೆ ಮೇಲೆ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಸ್ಕೆಡ್ಯೂಲ್ ಆದರೆ ಸಿಗುತ್ತೆ. ಬಿಟ್ಟಾಗ ನಾನು ನಿಮಗೆ ಮತ್ತೊಂದ್ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಥವಾ ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ ಆಗಿ ಇಡ್ತೀನಿ, ಓಕೆನಾ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಹಾಗೇನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಆ್ಯಂಡ್ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.